ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು MJ Spark ಯೂಟ್ಯೂಬ್ ಚಾನಲ್. ಇವತ್ತಿನ ನೇಮಕಾತಿ ವಿಷಯ ಯಾವುದಂದರೆ, ಕರ್ನಾಟಕ ಲೋಕಾಯುಕ್ತದಲ್ಲಿ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ. ಈ ನೇಮಕಾತಿ ಸಂಪೂರ್ಣ ಮಾಹಿತಿ ವಿಡಿಯೋದ ಕೊನೆವರೆಗೂ ನೋಡಿ. ಒಟ್ಟು ಹುದ್ದೆಗಳು 25, ನಾನ್ ಹೈದರಾಬಾದ್ ಕರ್ನಾಟಕ. ಇದಕ್ಕೆ ವಿದ್ಯಾರ್ಥಿ ಅಂದರೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು PUC ಪಾಸ್ ಆಗಿರಬೇಕು. ಹಾಗೆ ಕನ್ನಡ ಮತ್ತು ಇಂಗ್ಲೀಷ್ ಕಿರಿಯ ದರ್ಜೆಯ ಬೆರಳಚ್ಚು ಅಂದರೆ ಟೈಪಿಂಗ್ ಪರೀಕ್ಷೆಯಲ್ಲಿ ಪಾಸಾಗಿರುವುದು ಕಡ್ಡಾಯ. ಹಾಗೆ ಅರ್ಜಿ ಸಲ್ಲಿಸುವ ದಿನಾಂಕ 17 ಜುಲೈ 2026ರಿಂದ 17 ಆಗಸ್ಟ್ 2026. ಇದಕ್ಕೆ ವಯೋಮಿತಿಯನ್ನು ನೋಡೋದಾದರೆ ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷ. OBC ಅವರಿಗೆ 43 ವರ್ಷ, SC ST ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ. ಇದರ ಆಯ್ಕೆ ಪ್ರಕ್ರಿಯೆ ಹೇಗಿದೆ ಅಂದರೆ, ಲಿಖಿತ ಪರೀಕ್ಷೆ, ಬೆರಳಚ್ಚು ಕೌಶಲ್ಯ ಪರೀಕ್ಷೆ, ದಾಖಲೆ ಪರಿಶೀಲನೆ ಮತ್ತು ಅಂತಿಮ ಪಟ್ಟಿ ಆಯ್ಕೆ ಅಂದರೆ ಮೆರಿಟ್ ಲಿಸ್ಟ್ ಮುಖಾಂತರ ಆಯ್ಕೆಯನ್ನು ಮಾಡ್ತಾರೆ. ಮೆರಿಟ್ ಲಿಸ್ಟ್ ಆಯ್ಕೆಯಾಗುವುದಕ್ಕೆ ಇರುವ 3 ಸ್ಟೆಪ್ಗಳಂದರೆ, ಒಂದು ಲಿಖಿತ ಪರೀಕ್ಷೆ, ಎರಡನೇದು ಅಂದರೆ ಟೈಪಿಂಗ್ ಟೆಸ್ಟ್. ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ 17 ಆಗಸ್ಟ್ 2026. ಲಿಖಿತ ಪರೀಕ್ಷೆ, ಟೈಪಿಂಗ್ ಟೆಸ್ಟ್, ದಾಖಲೆ ಪರಿಶೀಲನೆ ಇವುಗಳ ಮೇಲೆ ಕೊನೆಯ ಅಂತಿಮ ಪಟ್ಟಿ ಅಂದರೆ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ತದನಂತರ ನೀವು ಸೆಲೆಕ್ಟ್ ಆದಂಥವರು ಹೆಚ್ಚಿನ ಮಾಹಿತಿಗಾಗಿ ಲೋಕಾಯುಕ್ತ ಅಧಿಕೃತ ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಸಂಪೂರ್ಣವಾದಂಥ ಡೀಟೇಲ್ಸನ್ನು ತಿಳಿಸ್ತೀನಿ. ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 40 ವರ್ಷ ಇರುತ್ತೆ. PUC ಪಾಸ್ ಆಗಿರಬೇಕು. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕಿರಿಯ ದರ್ಜೆಯ ಟೈಪಿಂಗ್ ಟೆಸ್ಟ್ ಎಕ್ಸಾಮಲ್ಲಿ ಪಾಸ್ ಆಗಿರಬೇಕು. ಇದು ಕಡ್ಡಾಯವಾಗಿ. ಇಂತಹ ಅಭ್ಯರ್ಥಿಗಳು ಯಾರಾದರೂ ಈ ಹುದ್ದೆಗೆ ಆಸಕ್ತಿ ಇರುವವರು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವಾಗ ಏನಾದರೂ ತೊಂದರೆಗಳಾದರೆ ಅಂದರೆ ಏನಾದರೂ ತಿಳಿಲಿಲ್ಲ ಅಂದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ, ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇದೇ ಥರ ಡೈಲಿ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಜಾಬ್ ಅಪ್ಡೇಟ್ ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮೊದಲು ನೀವೇ ವಿಡಿಯೋನ ನೋಡ್ಬೋದು. ನಾನು ಅಪ್ಲೋಡ್ ಮಾಡಿದ ನಂತರ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.